ನಾಟಕ ಆಗಬಾರ್ದು. ದಟ್ ಈಸ್ ನನ್ನ ಒಂದು ಫಸ್ಟ್ ಕಮೆಂಟ್. ಅದಕ್ಕೆ ಇದು ಒಂದೇ ವರ್ಡಲ್ಲಿ ನಾನು ಏನು ಹೇಳ್ತೀರಾ ಅಂತ ಹೇಳೋದು, ನಂಬಿಕೆ ನಾಟಕವಾಗೋದು ಬೇಡ ಅಷ್ಟೇ. ಓಕೆ. ಮತ್ತು ನೋಡಿ, ಇದನ್ನು ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತಾ ಇದ್ದೆ, ತುಳುನಾಡು ಅಂತ ಹೇಳಿದ್ರೆ ಆಚಾರ ವಿಚಾರಗಳು, ದೈವ, ಭೂತಾರಾಧನೆ, ಅದೆಲ್ಲವೂ ಕೂಡ ನಂಬಿಕೆ. ಹೌದು. ಅದನ್ನು ನಾಟಕ ಮಾಡ್ತಿರೋದು ಎಷ್ಟು ಸರಿ ಅಂತ ಹೇಳಿ, ಈಗ ದೈವಗಳ ಬಗ್ಗೆ, ಇತಿಹಾಸ ಪರಂಪರೆ ಬಗ್ಗೆ ಹೇಳ್ಬೋದಂತ. ದೈವಗಳ ಬಗ್ಗೆ ನಾವು ನೋಡುವಾಗ ಎರಡು ರೀತಿಯಲ್ಲಿ ನೋಡಬೇಕು. ಒಂದು ಪೌರಾಣಿಕ ಆಧಾರಿತ ದೈವಗಳು, ಮತ್ತು ಪ್ರಕೃತಿ ಆಧಾರಿತ ದೈವಗಳು, ಮತ್ತು ಮನುಷ್ಯ ಆಧಾರಿತ ದೈವಗಳು. ಈಗ ಕಾಂತಾರದಲ್ಲಿ ಏನು ತೋರಿಸಿದ್ದಾರೆ ಅದು ತುಂಬ ದೈವಗಳಿದೆ. ಸಾಮಾನ್ಯ ದೈವಗಳು ಅನ್ನುವಂಥದ್ದು, ನಾಗಾರಾಧನೆ, ದೈವಾರಾಧನೆ ಮತ್ತು ಸಿರಿ ಆರಾಧನೆ, ಈ 3 ವಿಶಿಷ್ಟ ಆರಾಧನೆಗಳು ನಾವು ತುಳುನಾಡಿನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ ಪೌರಾಣಿಕ ದೈವಗಳು ಅಂತ ಹೇಳುವಾಗ ನಮಗೆ ರಕ್ತೇಶ್ವರಿ, ಬೇರೆ ಬೇರೆ ರೀತಿಯಲ್ಲಿ ದೈವಗಳು ಕಾಣುತ್ತೆ. ಮನುಷ್ಯ ಆಧಾರಿತ ದೈವಗಳಂದರೆ ಒಂದು ಸಿಸ್ಟಮ್ನ ಎಗೇನ್ಸ್ಟ್ ಹೋಗಿ, ಒಂದು ಶೋಷಣೆಗೊಳಗಾಗಿ ಆ ಶೋಷಣೆ ವಿರುದ್ಧವಾಗಿ ಮಾತಾಡಿ ಅದರಿಂದ ನೊಂದು ಬೆಂದು ಜನಮಾನಸದಲ್ಲಿ ಹಿರಿಯರಾಗಿದ್ದ ಅವಳ ದೈವಗಳಾಗಿ, ಉದಾಹರಣೆ ಕೋಟಿ ಚೆನ್ನಯ್ಯರು ಇರ್ಬೋದು, ಕಾಂತಬಾರೆ ಬುಧಾಬಾರೆ, ಕಲ್ಕುಟಿ ಇರ್ಬೋದು, ಇದೆಲ್ಲ. ಬಟ್ ಇಲ್ಲಿ ನಮಗೆ ಕಾಣ್ತಿರೋದು ಪ್ರಕೃತಿ ಆಧಾರಿತ ದೈವಗಳು. ಪಂಜುರಳಿ ಅಂತ ಒಂದು ದೈವದ ಉಲ್ಲೇಖ ಬರ್ತದೆ. ಆದರೆ ಗುಳಿಗ ಅನ್ನುವಂಥದ್ದು ಮತ್ತೊಂದು ಉಲ್ಲೇಖ. ಗುಳಿಗ ಅನ್ನುವಂಥದ್ದು ಪೌರಾಣಿಕವಾಗಿ ಶಿವದೂತ ಗುಳಿಗ ಅಂತ ಹೇಳ್ತೇವೆ, ಅದು ಮತ್ತೊಂದು ರೀತಿಯಲ್ಲಿ ಬರುವಂಥದ್ದು. ಇಲ್ಲಿ ಪಂಜುರ್ಲಿ ಅಂದರೆ ಪಂಜು ಕುರುಳೆ, ಅಂದರೆ ಪಂಜುವಿನ ಹಂದಿಯ ಕುರುಳೆ ಅಂದರೆ ಮಗು, ಚಿಕ್ಕ ಒಂದು ಪಂಜುರುಳಿ. ಅದಕ್ಕೆ ತುಳುನಲ್ಲಿ ಪಂಜುರುಳಿ ಅಂತ, ಪಂಜು ಉರುಳಿದ್ದು ಅಂತ, ಅದು ನಮಗೆ ಬೊಪ್ಪನಾಡು ಕ್ಷೇತ್ರದಲ್ಲಿ ಬರ್ತದೆ, ಪಂಜು ಉರುಳಿತ್ತು ಅನ್ನುವಂಥದ್ದು. ಅದರಲ್ಲಿ ಇಲ್ಲಿ ನಮಗೆ ತುಳುನಾಡಲ್ಲಿ ಪಂಜುರ್ಲಿ ಇಲ್ಲದ ಕುಟುಂಬ ಇಲ್ಲ ಅಂತ. ಪ್ರತಿ ಮನೆಯಲ್ಲಿ ಅದು ಪಂಜುರ್ಲಿ ಗ್ರಾಮದೈವವಾಗಿ, ರಾಜನ ದೈವವಾಗಿ ಪೂಜೆ ಮಾಡೋದು ಗ್ರಾಮದೈವವಾಗಿಯೂ ಇದೆ. ಅದೇ ರೀತಿ ಮನೆ ದೈವವಾಗಿದೆ, ಕುಟುಂಬ ದೈವಗಳಾಗಿದೆ, ಜಾಗದ ದೈವಗಳಾಗಿ ಇದೆ. ಇದು ಎಲ್ಲ ಮನೆಗಳಲ್ಲಿಯೂ ಕೂಡ ಪಂಜುರ್ಲಿ ನಮಗೆ ಅತ್ಯಂತ ಒಂದು ಹತ್ತಿರವಾದ ದೈವ. ಪ್ರತಿ ಮನೆಗೆ ಇರುವಂತಹ ಒಂದು ದೈವ ಪಂಜುರ್ಲಿ ಅನ್ನುವಂಥದ್ದು. ಪಂಜುರ್ಲಿಗೆ ಇಲ್ಲಿ ಬರುವಂಥದ್ದು ಗುಳಿಗ ಕ್ಷೇತ್ರಪಾಲ ಅಂತ ಗುಳಿಗ ಪಂಜುರ್ಲಿ ಅಂತಲೇ ಹೇಳ್ತೇವೆ. ಅದರ ಜೊತೆಗೆ ಗುಳಿಗ ಪಂಜುರ್ಲಿ, ಚಾವುಂಡಿ ಗುಳಿಗ, ಹೀಗೆ ಪಿಳ್ಚಂಡಿ ಅನ್ನುವಂಥದ್ದು ವಿಷಯ ಬಂತು. ಇದೆಲ್ಲವೂ ಕೂಡ ಇದು ಪ್ರಾಣಿ ಆಧಾರಿತ ದೈವಗಳು, ಪ್ರಕೃತಿ ಆಧಾರಿತ ದೈವಗಳು. ಸೊ ಇದು ತಲತಲಾಂತರದಿಂದ, ಇದು ಒಂದು ಇತ್ತೀಚಿನದಲ್ಲ, ಇದು ಎಷ್ಟೋ ಸಾವಿರ ಈ ಸಂಧಿಪಾಡ್ದನೆಗಳಲ್ಲಿ ನೋಡುವಾಗಲೂ ಕೂಡ ನಿಮಗೆ ಬೇಕಾದಷ್ಟು ದೈವಗಳ ಉಲ್ಲೇಖ ಇದೆ. ಇದರ ಬಗ್ಗೆ ತುಂಬ ಜನ ಸ್ಟಡಿ ಮಾಡಿದ್ದಾರೆ. ಬ್ರಿಟಿಷರು ಒಂದು ರೀತಿಯಲ್ಲಿ ಸ್ಟಡಿ ಮಾಡಿದ್ದಾರೆ. ಎಷ್ಟೋ ದೈವಗಳ ಉಲ್ಲೇಖ ಇದೆ. ಹಾಗಾಗಿ ಇದು ಸುಮ್ಮನೆ ಒಂದು ಈಗ ನಾವು ನೋಡೋದು ಒಂದು 0.1% ಒಂದು ಜಲಕ್ಕಷ್ಟೇ ವಿನ ಅದರ ಐಸ್ ಬಬಲ್ ಅಂತ ಹೇಳ್ಬೋದು. ಅದರ ಮೂಲವಾಗಿ ನೋಡಿದ್ರೆ ತುಂಬ ಇದೆ ಅದರ ಇತಿಹಾಸ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಇದು ಒಂದು, ನಾವು ತುಳುನಾಡಿನಲ್ಲಿ ನಮಗೆ ದೇವರಿಗಿಂತಲೂ ದೈವ ದೊಡ್ಡದು. ನಮಗೆ ದೈವಗಳು ಹೇಳ್ತದೆ, ದೇವರು ನಂತರ ದೈವದ ಇದರ ನುಡಿಯಲ್ಲಿ ಹೇಳ್ತದೆ, ಫಸ್ಟ್ ನಮಗೆ ದೆವ್ವ ಅಲ್ಲ, ಅದು ದೆವ್ವ ತರ ಬರ್ತಾ ಇದೆ. ದೆವ್ವ ಬೇರೆ, ದೈವ ಬೇರೆ. ಇದು ನಮಗೆ ಆರಾಧ್ಯ ದೈವ ಅಂತ ಹೇಳ್ತೇವಲ್ವಾ, ನಮ್ಮ ತುಳುನಾಡ ದೈವಗಳು ನಮಗೆ ಆರಾಧ್ಯ ದೈವಗಳು. ಓಕೆ ಗುರುಗಳೇ, ನೋಡ್ತಾ ಇದ್ರಿ